ಬೆಲ್ಟ್ ಮೇಲೆ ಓಲಾ ಅಂತ ಬರ್ದವ್ರಪ್ಪ. ಡು ನಾಟ್ ಕ್ರಿಂಪ್ ಓಲಾ ಅಂತ ಏನೇನೋ ಇದೆ ಬೆಲ್ಟ್ ಮೇಲೆ. ಈ ಕಡೆನೂ ಎಲ್ಲ ಕರೆಕ್ಟಾಗಿದೆ, ನಥಿಂಗ್ ಎಲ್ಸ್, ಓನ್ಲಿ ದಿಸ್ ಈಸ್ ದ ಮೇನ್ ಇಶ್ಯೂ. ಬರಲ್ಲ ಸಡನ್ನಾಗಿ ಈ ಗಾಡಿ ಆಚೆ ಬಂದ್ಬಿಟ್ಟಿತ್ತು, ಸಿಗಾಕೊಂಡು ಮೋಸ್ಟ್ಲಿ ಕಟ್ಟಾಗೋ ಚಾನ್ಸಸ್ ಇತ್ತು. ಬಟ್ ಸದ್ಯಕ್ಕೆ ಯಾರೂ ಏನೂ ಆಗಿಲ್ಲ, ಯಾರೋ ಹೇಳಿದ್ರು ಆಚೆ ಬಂದಿದೆ ಅಂತ. ಅದಕ್ಕೆ ಸೊ ಈ ಕ್ಲಿಪ್ಪು ಮುರಿದೋಗಿದೆಯಲ್ಲ, ಇದು ಮುರಿದೋಗಿರೋದು, ಇದು ಹೊಸ ಕ್ಲಿಪ್ಗಳು. ಸೊ ಈ ಥರ ಇತ್ತು, ಯಾವುದೋ ತುಕಾಲಿ ಪ್ಲಾಸ್ಟಿಕ್ ಕ್ಲಿಪ್ ಹಾಕೋರೆ. ಇದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ ಹಾಡು. ಸೊ ಇದರಲ್ಲೇನು ಆ ಥರ ಪ್ರಾಬ್ಲಮ್ ಇಲ್ಲ. ಈವನ್ ಸಸ್ಪೆನ್ಷನ್ ನೋಡಿ ಡಿಫ್ರೆಂಟು, ನಮ್ಮದು ನೋಡಿ ಫುಲ್ ಓಪನ್ನು, ಇದು ಬಂದು ಫುಲ್ ಓಪನ್ನು. ಟೆಲಿಸ್ಕೋಪಿಕ್ ಅಂತಾರಲ್ಲ ಆ ಥರ ಬೈಕ್ಸ್ ಎಲ್ಲ ಇರುತ್ತೆ. ಸೊ ಇದು ಸಿಂಗಲ್ ಸೈಡು. ಸೊ ಇದೂ ಮೇನ್ ಡಿಫ್ರೆನ್ಸ್ ನಮ್ಮ ಹೊಸದಕ್ಕೂ ಹಳೆದಕ್ಕೂ. ನಮಸ್ಕಾರ ಫ್ರೆಂಡ್ಸ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ನಾನು ಇವಾಗ ಹೋಗ್ತಿದ್ದೆ ನಮ್ಮ ಮೂಲಲ್ಲಿ, ಸಡನ್ನಾಗಿ ಒಂದು ಸೌಂಡ್ ಬಂತು, ಏನಪ್ಪ ಅಂತ ಹಿಂದೆ ಹೋಗಿ ನೋಡಿದ್ರೆ ಇದು ಬೆಲ್ಟದು ಗಾರ್ಡೇ ಲೂಸ್ ಆಗೋಗಿದೆ. ಯಾರೋ ಹೋಗ್ತಾ ಹೇಳಿದ್ರು ಏನೋ ಲೂಸ್ ಆಗಿದೆ ಹಿಂದೆಗಡೆ ಅಂತ. ನೋಡಿದ್ರೆ ಇದು ಬೆಲ್ಟ್ ಗಾರ್ಡ್ ಲೂಸ್ ಆಗೋಗಿದೆ. ಏನಾಗಿದೆ ಆಚೆನೇ ಬಂದ್ಬಿಡ್ತು. ಶೆಟ್, ಇನ್ನೂ 1 ವಾರ ಆಗಿಲ್ಲ, ಆಗಲೇ ಇದು ಲೂಸ್ ಆಗೋಗಿದೆ. ಓಕೆ, ಸೊ ಇದೆರಡು ಮೌಂಟು ಏನೋ ಮೌಂಟ್ ಥರ ಇದೆ. ಇದೊಂದು ಸ್ಕ್ರೂ, ಸೊ ಸ್ಕ್ರೂ ಬಿದ್ದೋಗಿದೆ ನೋಡ್ಬೋದು. ಇದು ಇಲ್ಲಿ ಮತ್ತು ಇಲ್ಲಿ 3 ಕಡೆ ಮೌಂಟ್ ಆಗುತ್ತೆ. ಇಲ್ಲಿ ಸ್ಕ್ರೂ ಇತ್ತು, ಸ್ಕ್ರೂ ಬಿದ್ದೋಗಿದೆ. ಶೆಟ್, ಏನು ಹೊಡೆದಿಲ್ಲ ಏನಿಲ್ಲ. ಅದು ಈ ಮೌಂಟ್ ಹೆಂಗೆ ಫಿಟ್ ಆಗುತ್ತೆ ಗೊತ್ತಿಲ್ವಲ್ಲ. ಸೊ ಇದೇ ಮೌಂಟ್ ಹೆಂಗೆ ಫಿಟ್ ಆಗುತ್ತೆ ಗೊತ್ತಿಲ್ಲ, ಏನೂ ಇಶ್ಯೂ ಆಗಿಲ್ಲ ಸದ್ಯಕ್ಕೆ. ಬೆಲ್ಟ್ ಒಂದು ಆಚೆ ಬಂದಿದೆ, ಅದು ಬಿಟ್ಟರೆ ಇನ್ನೇನು ಇಶ್ಯೂ ಇಲ್ಲ ಗಾಡೀಲಿ. ಬೆಲ್ಟ್ ಮೇಲೆ ಓಲಾ ಅಂತ ಬರ್ದವ್ರಪ್ಪ. ಡು ನಾಟ್ ಕ್ರಿಂಪ್ ಓಲಾ ಅಂತ ಏನೇನೋ ಇದೆ ಬೆಲ್ಟ್ ಮೇಲೆ. ಓಕೆ, ಸ್ಕ್ರೂ ಎಲ್ಲ ಬಿದ್ದಿದೆಯಾ ನೋಡಬೇಕು. ಸ್ಕ್ರೂ ಎಲ್ಲೂ ಇಲ್ಲ. ಓಕೆ, ಇದು ಯಾವ ಥರ ಮೌಂಟ್ ಅಂತ ನನಗೂ ಗೊತ್ತಿಲ್ಲ, ಯಾಕಂದರೆ ಇಲ್ಲಿ ಈ ಥರ ಇದೆ, ಇಲ್ಲಿ ಸಣ್ಣ ಇದೆ. ಸೊ ಮೋಸ್ಟ್ಲಿ ಅವ್ರ ಹತ್ರನೇ ಹೋಗಿ, ಇದೇನು ಈಸಿ ಕೆಲಸನೇ, ಬಟ್ ಈ ಮೌಂಟ್ ಇಲ್ಲ ಇದರಲ್ಲಿ, ಈ ಸ್ಕ್ರೂನೂ ಬಿದ್ದೋಗಿದೆ. ಸೊ ಅವ್ರ ಹತ್ರನೇ ಹೋಗಿ ಹಾಕ್ಸಿದ್ರೆ ಗೊತ್ತಾಗುತ್ತೆ. ಸರಿ, ನೋಡೋಣ. ಫಸ್ಟು ಇಶ್ಯೂ ನಮ್ಮ ಓಲಲ್ಲಿ ಇದುವರೆಗೂ ಇದೇನಾದರೂ ಲೂಸ್ ಆಗಿದೆಯಾ. ಚಾಸಿ ಬೆಲ್ಟ್ ಒಂದು ಸಲ ಯಾರ್ದೋ ಲೂಸ್ ಆಗಿತ್ತು, ನೋಡ್ತಿದ್ದೀನಿ. ಈ ಸೈಡು ಈ ಕಡೆನೂ ಎಲ್ಲ ಕರೆಕ್ಟಾಗಿದೆ, ನಥಿಂಗ್ ಎಲ್ಸ್, ಓನ್ಲಿ ದಿಸ್ ಈಸ್ ದ ಮೇನ್ ಇಶ್ಯೂ. ಓಕೆ, ನಮ್ಮ ಡಿಕ್ಕಿ ಒಳಗೆ ಎತ್ಕೊಂಡೋಗಿ ಓಕೆ ಟ್ರಂಕ್ ಒಳಗೆ ಹಾಕ್ಕೊಂಡೋಗಿ ಫಿಟ್ ಮಾಡಿಸ್ಕೊಂಬರೋಣ. ಇಲ್ಲೇ ಪಕ್ಕದಲ್ಲೇ ಇದೆ ಓಲಾ. ಸೊ ಸದ್ಯಕ್ಕೆ ಇದೇ ಅಪ್ಡೇಟು. ನೋಡಿದ್ರಲ್ಲ, ಸಡನ್ನಾಗಿ ಈ ಗಾಡಿ ಆಚೆ ಬಂದ್ಬಿಟ್ಟಿತ್ತು, ಸಿಗಾಕೊಂಡು ಮೋಸ್ಟ್ಲಿ ಕಟ್ಟಾಗೋ ಚಾನ್ಸಸ್ ಇತ್ತು. ಬಟ್ ಸದ್ಯಕ್ಕೆ ಯಾರೂ ಏನೂ ಆಗಿಲ್ಲ, ಯಾರೋ ಹೇಳಿದ್ರು ಆಚೆ ಬಂದಿದೆ ಅಂತ. ಅದಕ್ಕೆ ನಿಲ್ಲಿಸ್ಬಿಟ್ಟು ತೆಗೆದು ಹಾಕ್ಕೊಂಡಿದ್ದೀನಿ. ಸೊ ಈಗ ಓಲಾ ಸೆಂಟರ್ಗೆ ಹೋಗಿ ಫೋನ್ ಮಾಡಿದ್ದೆ, ವಿತಿನ್ 7 o'clock ಇರ್ತೀವಿ, ಬನ್ನಿ ಫಿಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ 7 o'clock ಒಳಗೆ ಅಲ್ಲಿ ಹೋಗ್ಬಿಟ್ಟು ಫಿಟ್ ಮಾಡಿ ಏನಕ್ಕಾಯ್ತು ನೋಡ್ಕೊಂಬರೋಣ. ಓಕೆ, ಬಂದಿದ್ದೀವಿ ನಮ್ಮ ಓಲಾ ಶೋರೂಮ್ ರಾಜಾಜಿನಗರ್ ಹತ್ರ. ಸೊ ನೋಡ್ಬೋದು, ವಾಪಸ್ ಫಿಟ್ ಮಾಡಿದ್ದಾರೆ. ಇದೇ ಫಿಟ್ ಮಾಡಿರೋದು. ಸೊ ಇದು ಈ ಕ್ಲಿಪ್ಪು ಮುರಿದೋಗಿದ್ದು, ಇದು ಹೊಸ ಕ್ಲಿಪ್ಪು. ಸೊ ಈ ಕ್ಲಿಪ್ಪು ಮುರಿದೋಗಿದೆಯಲ್ಲ, ಇದು ಮುರಿದೋಗಿರೋದು, ಇದು ಹೊಸ ಕ್ಲಿಪ್ಗಳು. ಸೊ ಈ ಥರ ಇತ್ತು, ಯಾವುದೋ ತುಕಾಲಿ ಪ್ಲಾಸ್ಟಿಕ್ ಕ್ಲಿಪ್ ಹಾಕೋರೆ. ಇದು ಎಷ್ಟು ದಿನ ಬರುತ್ತೋ ಗೊತ್ತಿಲ್ಲ. ಇದಕ್ಕೆ ಆಲ್ಟರ್ನೇಟಿವ್ ಒಂದು ಕ್ಲಿಪ್ ಹುಡುಕ್ಬಿಟ್ಟು, ಇನ್ನೊಂದು ಸಲ ಮುರಿದೋದ್ರೆ ಆಲ್ಟರ್ನೇಟಿವ್ ಈ ಥರ ಕ್ಲಿಪ್ ಹುಡುಕ್ಬಿಟ್ಟು ಹಾಕಬೇಕು. ನೋಡಿ, ಇಲ್ಲಿ ನೋಡ್ಬೋದು, ಇಲ್ಲಿ ಕಾಣಿಸ್ತಿದೆ ವೈಟು, ಅದೇ ಕ್ಲಿಪ್ಪು. ಸೊ ಅದೇ ಮುರಿದೋಗಿದ್ದು, ಇಲ್ಲೊಂದು 2 ಕಡೆ ಮುರಿದೋಗಿತ್ತು. ಸೊ ವಾಪಸ್ ಫಿಟ್ ಮಾಡಿದ್ದಾರೆ ನಮ್ಮ ಓಲಾ ರಾಜಾಜಿನಗರ್ ಅವರು. 2 ನಿಮಿಷದ ಕೆಲಸ, ಜಸ್ಟ್ ಈ ಕ್ಲಿಪ್ ಹೊಂದಿದ್ದೀರಾ ಎಲ್ಲಿ ಬೇಕೋ ಹಾಕ್ಕೊಂಬೋದಿತ್ತು. ಸೊ ಎಕ್ಸ್ಟ್ರಾ 2 ಕ್ಲಿಪ್ ಇಸ್ಕೊಂಡಿದ್ದೀನಿ, ಹಾಕ್ಕೊಂಡು. ಓಕೆ,
ಹೋಗೋಣ ಅಂತ. ಸೊ ಈ ಕ್ಲಿಪ್ನ ಇಲ್ಲಿ ಹಾಕಿರೋಣ. ಅಯ್ಯೋ ಇಲ್ಲಿ ಹಾಕಿದ್ರೆ ಸಿಗೋಲ್ಲ, ಜಾಬಲ್ಲಿ ಹಾಕ್ಕೊಂಡು ಹೋಗೋದು. ಸೊ ಅದಕ್ಕೆ ಬಂದಿದ್ದು ಕೆಲಸ ಆಗಿದೆ. ನಮ್ಮ ಓಲಾ ಸೈಡ್ದು ಏನಂತಾರೆ, ಚೈನ್ ಗಾರ್ಡ್ ಅನ್ಬೋದು, ಇದಕ್ಕೆ ಬೆಲ್ಟ್ ಗಾರ್ಡ್ ಅನ್ಬೇಕು. ಸೊ ಬೆಲ್ಟ್ ಗಾರ್ಡ್ ಮುರಿದು ಹೋಗಿರೋದನ್ನ ಫಿಟ್ ಮಾಡಿದ್ದಾರೆ. ಎಷ್ಟೊಂದು ಗಾಡಿ ನೋಡಿದೆ, ಅವ್ರದ್ದು ಮುರಿದೋಗಿದೆ. ನೋಡ್ಬೋದು ಇಲ್ಲೊಂದು ಗಾಡಿ, ಇದು ಮುರಿದೋಗಿದೆ. ಎಲ್ಲರದು ಆಲ್ಮೋಸ್ಟ್ ಮುರಿದೇ ಹೋಗಿದೆ. ಸೊ ಹಳೆ ಅದರಲ್ಲಿ ಸ್ವಲ್ಪ ಚೆನ್ನಾಗಿತ್ತು. ಸೊ ಇಲ್ಲಿ ನೋಡ್ತಿದ್ರೆ, ಸೊ ಇದು ಹಳೆ S1 Pro ನೋಡ್ಬೋದು. ಇದು ಫ್ರಂಟ್ ಫೋರ್ಕು ಸಿಂಗಲ್ ಸೈಡು ಈ ಥರ. ಇದು ನೋಡಿ ಫುಲ್ ಕಂಪ್ಲೀಟ್ ಕವರ್ಡ್, ಸ್ವಲ್ಪ ಹಾರ್ಡ್ ಇದು ಹಾರ್ಡ್. ಸೊ ಇದರಲ್ಲೇನು ಆ ಥರ ಪ್ರಾಬ್ಲಮ್ ಇಲ್ಲ. ಈವನ್ ಸಸ್ಪೆನ್ಷನ್ ನೋಡಿ ಡಿಫ್ರೆಂಟು. ನಮ್ಮದು ನೋಡಿ ಫುಲ್ ಓಪನ್ನು, ಇದು ಬಂದು ಫುಲ್ ಓಪನ್ನು, ಹಿಂಗೆ ಬೆಲ್ಟ್ ಹಂಗೆ ಕಾಣಿಸುತ್ತೆ. ಸೊ ಇದಕ್ಕೆ ಪ್ರಾಬ್ಲಮ್, ಇದು ಕಿತ್ತೋಗೋ ಚಾನ್ಸಸ್ ಜಾಸ್ತಿ. ನೆಕ್ಸ್ಟ್ ಟೈಮ್ ಕಿತ್ತೋದ್ರೆ ಹಂಗೆ ಓಡಿಸ್ತೀನಿ, ನೋಡೋಣ. ಅವ್ರು ಕೇಳಿದ್ರೆ ಕಿತ್ತೋದ್ರೆ ಏನೂ ಆಗಲ್ವ ಪ್ರಾಬ್ಲಮ್ಮು ಅಂತ. ಬಟ್ ಅವ್ರು ಹೇಳಿದ್ರು ಹಂಗೆ ಓಡಿಸ್ಬೋದು ಅಂತ. ಸೊ ನೋ ಪ್ರಾಬ್ಲಮ್. ನೋಡಿ ಇದು ಸಸ್ಪೆನ್ಷನ್ ಡಿಫ್ರೆನ್ಸು ಹಳೇದಕ್ಕೂ ಹೊಸದಕ್ಕೂ. ಈವನ್ ಫ್ರೆಂಡ್ ನೋಡಿ ಇಲ್ಲಿ ಡಬಲ್ ಸೈಡೆಡ್ ಸಸ್ಪೆನ್ಷನ್, ಟೆಲಿಸ್ಕೋಪಿಕ್ ಅಂತಾರಲ್ಲ ಆ ಥರ ಬೈಕ್ಸ್ ಎಲ್ಲ ಇರುತ್ತೆ. ಸೊ ಇದು ಸಿಂಗಲ್ ಸೈಡು. ಸೊ ಇದೂ ಮೇನ್ ಡಿಫ್ರೆನ್ಸ್ ನಮ್ಮ ಹೊಸದಕ್ಕೂ ಹಳೇದಕ್ಕೂ ಅಷ್ಟೇ. ಈ ವಿಡಿಯೋ ನೋಡಿದ್ರಲ್ಲ, ಫಸ್ಟ್ ಇಶ್ಯೂ ಆಗಿತ್ತು ನಮ್ಮ ಏನಂತಾರೆ ಬೆಲ್ಟ್ ಗಾರ್ಡ್ ಅನ್ಬೋದು. ಇದಕ್ಕೆ ಚೈನ್ ಅಂದ್ಬಿಟ್ಟು ಅಭ್ಯಾಸ, ಬೆಲ್ಟ್ ಗಾರ್ಡ್ ಕಿತ್ತೋಗಿತ್ತು. ಸೊ ಫಿಕ್ಸ್ ಮಾಡಿಸ್ಕೊಂಡಿದ್ದೀನಿ ಓಲಾ ಶೋರೂಮಲ್ಲಿ. ಸೊ ಈಗ ವಾಪಸ್ ಮನೆ ಕಡೆ ಪಯಣ. ಸೊ ಅಷ್ಟೇ ಸರ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಫೈನಲಿ ನಮ್ಮ ಇಶ್ಯೂ ಸಾಲ್ವ್ ಆಯಿತು. ಮೈನರ್ ಇಶ್ಯೂ, ಅಷ್ಟೊಂದೇನು ಮೇಜರ್ ಇರಲಿಲ್ಲ, ಸಾಲ್ವ್ ಆಗಿದೆ. ಸೊ ಎಕ್ಸ್ಟ್ರಾ 2 ಕ್ಲ್ಯಾಂಪ್ ತೊಗೊಂಡು ಹೋಗಿದ್ದೀನಿ. ನೆಕ್ಸ್ಟ್ ಟೈಮ್ ಕಿತ್ತೋದ್ರೆ ನಾನೇ ಹಾಕ್ಕೊಬೋದು. ಸೊ ದಟ್ಸ್ ಇಟ್. ನೋಡಿ ಗಾಡಿ ಇದುವರೆಗೂ 264 ಕಿಲೋಮೀಟರ್ಸ್ ಓಡಿದೆ. ಆಲ್ಮೋಸ್ಟ್ ಒನ್ ವೀಕ್ ಅನ್ಸುತ್ತೆ. ಒನ್ ವೀಕ್ ಕರೆಕ್ಟಾಗಿ 1 ವೀಕು ಆಲ್ಮೋಸ್ಟ್ 256 ಓಡಿಸ್ಬಿಟ್ಟಿದ್ದೀನಿ ಆಗಲೇ. ನೋಡಿ ಬ್ಯಾಟ್ರಿ, ಟೆಂಪ್ರೇಚರು, ಮೋಟರು ಎಲ್ಲ ಚೆನ್ನಾಗೇ ನಡೀತದೆ. ಬೇರೆ ಏನೂ ಇಶ್ಯೂ ಇರಲಿಲ್ಲ. ಇದೊಂದು ಮೈನರ್ ಇಶ್ಯೂ, ದಟ್ ಈಸ್ ನಾರ್ಮಲ್ ವೇರ್ ಆ್ಯಂಡ್ ಟೇರ್ ಪಾರ್ಟ್ ಥರ. ಸೊ ಅಷ್ಟೇ, ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಸ್ವಲ್ಪ ಲೈಕು, ಶೇರು, ಸಬ್ಸ್ಕ್ರೈಬು ಮಾಡಿ. ನೆಕ್ಸ್ಟ್ ಏನಾದರೂ ಇಶ್ಯೂ ಇದ್ದರೆ ನೋಡೋಣ, ನೆಕ್ಸ್ಟ್ ಹೇಳ್ತೀನಿ.